दिल्ली में चल रहे संयुक्त किसान मोर्चा राजनेता संगठन के संघर्ष को समर्थन दे, एमएसपी गारंटी कानून लागू कराएं, स्वामीनाथन आयोग की रिपोर्ट लागू करने हेतु किसानों का पूरा ऋण देने की मांग को लेकर किसानों ने जिला केंद्रों पर रैली निकाली। अधिकार मार्च के आह्वान का प्रदेश में भी समर्थन किया जाएगा। हरियाणा में संघर्ष कर रहे किसानों पर गोली चलाने वाले पुलिस अधिकारी को राष्ट्रपति पुरस्कार देने के हरियाणा सरकार के फैसले की निंदा करते हुए आज देश भर में किसान संगठनों ने हुबली में सर्किट हाउस के सामने विरोध प्रदर्शन किया। राज्य में 1200 से अधिक किसानों ने आत्महत्या की है। प्रदेश अध्यक्ष कुरुबुरु शांता कुमार ने मांग की है कि राज्य सरकार को आत्महत्या रोकने का समाधान खोजने के लिए किसानों के प्रतिनिधियों की एक विशेषज्ञ समिति बनानी चाहिए। सूखे की मार झेल रहे किसानों को पूरा ऋण दिया जाए, कृषि ऋण नीति में बदलाव किया जाए, फसल बीमा नीति में बदलाव किया जाए और सभी फसलों के लिए फसल बीमा लागू किया जाए। प्रदेश में भूमि सुधार संशोधन कानून को रद्द किया जाए और किसानों की जमीन को पूंजीपतियों के कब्जे में जाने से रोका जाए। भविष्य में सब्सिडी कम करने के लिए कृषि पैम्फसेट किसान आधार लिंकिंग रणनीति, इसलिए किसान आधार लिंक न कराएं। राज्य भर में बारिश और बाढ़ से हुई क्षति के कारण किसानों की फसलें बर्बाद हो रही हैं और जनजीवन अस्त व्यस्त हो गया है। जिला मंत्री को तुरंत प्रभावित क्षेत्रों का दौरा करना चाहिए और इसे राष्ट्रीय प्राकृतिक आपदा घोषित कर उपाय करना चाहिए। राज्य के किसानों की समस्याओं पर केंद्र और राज्य सरकार का ध्यान आकर्षित करने के लिए हुबली में राज्य स्तरीय किसान सम्मेलन का आयोजन किया गया है। कर्नाटक रायता सेना के अध्यक्ष वीरेश सुबरदामत ने कहा, राज्य रैत संघटನೆಗಳ ಒಕ್ಕೂಟದಿಂದ ಈ ಒಂದು ಸಭೆಯನ್ನು ಕರೆದಿದ್ದೀವಿ। ಹಲವಾರು ರೈತ ಸಂಘಟನೆಗಳ ರಾಜ್ಯ ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ। ನಾವು ಬೆಳಗ್ಗಿನಿಂದ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ। ದೇಶದಲ್ಲಿ ರೈತರ ಒಂದು ಸಮಸ್ಯೆಗಳು ದಿನೇ ದಿನೇ ಉಲ್ಬಣ ಆಗ್ತಾ ಇದೆ। ದೇಶದ ಭಾಳ ಮುಖ್ಯವಾದಂಥ ಸಮಸ್ಯೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅನ್ನತಕ್ಕಂಥದ್ದು ಕಳೆದ 2.5 ವರ್ಷಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದೆ। ಆ ಹೋರಾಟದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಬೆಂಗಾವಲಾಗಿ ನಿಂತಿದ್ದೇವೆ। ಇದು ಇಡೀ ದೇಶದ ರೈತರ ಹಿತರಕ್ಷಣೆಗಾಗಿ ಮಾಡುವಂಥ ಹೋರಾಟ ಮತ್ತು ಇಡೀ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥ ವಿಚಾರ ಮತ್ತು ಸ್ವಾಮಿನಾಥನ್ ವರದಿಯನ್ನು ಜಾರಿ ತರಬೇಕು ಅನ್ನುವಂಥ ವಿಚಾರ, ಇವೆಲ್ಲ ವಿಚಾರಗಳ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಸಮಸ್ಯೆ ಮಹದಾಯಿ ನದಿ ನೀರಿನ ವಿಚಾರ ಇರ್ಬೋದು, ಕರ್ನಾಟಕದ ಕೃಷ್ಣಾ ನದಿ ನೀರಿನ ವಿಚಾರ ಇರ್ಬೋದು, ಕಾವೇರಿ ನದಿ ನೀರಿನ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಂಘಟಿತ ಹೋರಾಟವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ। ಶಿವರದ್ದ ಮಠದ ಜೊತೆ ನಾವು ದಿಲ್ಲಿನಲ್ಲಿ ಮೊನ್ನೆ ಚರ್ಚೆ ಮಾಡಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ। ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿನಲ್ಲಿ ಕಳೆದ ವಾರ ಇಡೀ ದೇಶಾದ್ಯಂತ ಆಗಸ್ಟ್ 15ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿಗಳನ್ನು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡೋ ಮೂಲಕ ರೈತರ ಒಂದು ಪ್ರತಿಭಟನೆಯನ್ನು ತೋರಿಸಬೇಕು। ಯಾಕೆಂದರೆ ಎಲ್ಲ ಮುಖ್ಯವಾದಂಥ ವಿಚಾರಗಳ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ ಅನ್ನುವಂಥ ವಿಚಾರ ಇಟ್ಕೊಂಡು ಆಗಸ್ಟ್ 15ನೇ ತಾರೀಕು ನಾವು ಇಡೀ ದೇಶಾದ್ಯಂತ ಟ್ರ್ಯಾಕ್ಟರ್ ಮಾರ್ಚನ್ನು ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ। ಅದರ ಜೊತೆಗೆ ಇವತ್ತು ಕೂಡ ಈ ಸಭೆಯ ಮೂಲಕ ಖಂಡನೆ ಮಾಡ್ತಾ ಇದ್ದೀವಿ। ಭಾಳ ಮುಖ್ಯವಾಗಿ ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ಹರಿಯಾಣ ಪಂಜಾಬ್ ಭಾಗದ ರೈತರ ಮೇಲೆ ಗೋಲಿಬಾರ್ ಮಾಡಿದಂಥ ಪೊಲೀಸರು, ಆ ಪೊಲೀಸ್ ಅಧಿಕಾರಿಗಳಿಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಲಿಕ್ಕೆ ಹರಿಯಾಣ ಸರ್ಕಾರ ಏನು ಒಂದು ರಾಷ್ಟ್ರಪತಿಗಳಿಗೆ ರೆಕಮೆಂಡ್ ಮಾಡಿದ್ದಾರೆ, ಅದನ್ನು ಕೈ ಬಿಡಬೇಕು। ರೈತರ ಮೇಲೆ ಗೋಲಿಬಾರ್ ಮಾಡಿದಂಥ ಅಧಿಕಾರಿಗಳಿಗೆ ಪ್ರಶಸ್ತಿ ಪುರಸ್ಕಾರ ಮಾಡೋದು ಸರಿಯಿಲ್ಲ ಅಂಥೇಳಿ ಇವತ್ತು ಇಡೀ ದೇಶಾದ್ಯಂತ ಖಂಡನಾ ನಿರ್ಣಯ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಕರೆ ಕೊಟ್ಟಿದ್ದಾರೆ। ಈ ಸಭೆ ಮೂಲಕ ಅದನ್ನು ಕೂಡ ಖಂಡನೆ ಮಾಡ್ತಾ ಇದ್ದೀವಿ। ಯಾಕೆಂದರೆ ರೈತರ ಮೇಲೆ ಗದಪ್ರಹಾರ ಮಾಡುವಂಥ ಯಾವುದೇ ಅಧಿಕಾರಿನೂ ಕೂಡ ನಾವು ಖಂಡನೆ ಮಾಡ್ತೀವಿ, ಅವರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ। ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ 1200ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ। ಕಳೆದ ಸುಮಾರು 1-2 ವರ್ಷದಿಂದ ಬರಗಾಲದ ಬೇಗೆ ಮತ್ತು ಸಾಲ ವಸೂಲಾತಿ ಎಲ್ಲ ಕಿರುಕುಳಗಳಿಂದ ರಾಜ್ಯದಲ್ಲಿ ರೈತರ ಹಲವಾರು ಸಮಸ್ಯೆಗಳು ಇದ್ದಾವೆ।
ನಾವು ಇವತ್ತಿಲ್ಲಿ ಕರೆದಂಥ ಒಂದು ಸಭೆ ಭಾಳ ಪ್ರಮುಖವಾಗಿ ಮಹದಾಯಿ ಯೋಜನೆ, ಕೃಷ್ಣಾ ಯೋಜನೆ ಹಾಗೂ ರೈತರ ಸಾಲ ಮನ್ನಾದ ಯೋಜನೆ, ರೈತರು ಬೆಳೆದಂಥ ಬೆಳೆಗಳ ಬಗ್ಗೆ ಏನು ಸ್ವಾಮಿನಾಥನ ಆಯೋಗದ ವರದಿಯ ಪ್ರಕಾರ ಬೆಲೆ ನಿಗದಿ ಮಾಡುವಂಥದ್ದನ್ನು ಇಲ್ಲಿ ನಾವು ಎಲ್ಲ ರೈತರು ಕೂಡಿಕೊಂಡು ಇವತ್ತಿನ ದಿನ ಸಾಧಕ ಬಾಧಕ ಕಾನೂನಾತ್ಮಕ ಹೋರಾಟ ಮತ್ತು ಜನ ಜಾಗೃತಿ ಮಾಡಿಸುವಂಥ ಹೋರಾಟಗಳನ್ನು ಹಮ್ಮಿಕೊಳ್ಳಕ್ಕೆ ಒಂದು ಸಭೆಯನ್ನು ನಾವು ಕರೆದಿದ್ದೇವೆ. 8 ಜಿಲ್ಲಾದಿಂದ ಕೂಡ ಹಲವಾರು ಸಂಘಟನೆಯ ರೈತ ಮುಖಂಡರು, ರಾಜ್ಯಾಧ್ಯಕ್ಷಗಳು ಮತ್ತು ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ. ಅವರ ಸಲಹೆಯಂತೆ ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿ ತನಕನೂ ಕೂಡ ಕೆಲವಷ್ಟು ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ಇನ್ನೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಭೆ 4 ಗಂಟೆವರೆಗೂ ಕೂಡ ಇರ್ತದೆ. ಈ ಒಂದು ಸಭೆಯಲ್ಲಿ ನಾವು ಮಹತ್ವವಾದಂಥ ಒಂದು ನಿರ್ಣಯವನ್ನು ತಗೊಳ್ತಾ ಇದ್ದೇವೆ. ಇಲ್ಲಿ 4 ವಿಷಯಕ್ಕೆ ನಾವು ಮಹತ್ವವಾದಂಥ ನಿರ್ಣಯವನ್ನು ತಗೊಳ್ತಾ ಇದ್ದೇವೆ. ಒಂದನೇದು ಮಹದಾಯಿ ಯೋಜನೆ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದ ಪ್ರಮುಖ ಭಾಗವಾದಂಥದ್ದು. ಆಮೇಲೆ ರೈತ ಬೆಳೆದಂಥ ಬೆಳೆಗಳಿಗೆ ಶಾಶ್ವತ ಬೆಂಬಲ ಬೆಲೆ, ಖರೀದಿ ಕೇಂದ್ರಗಳ ಇದು, ಮತ್ತಿನ್ನು 4ನೇದು ರೈತರ ಸಾಲ ಮನ್ನಾ ಸಂಪೂರ್ಣ. ಈ ವಿಷಯವಾಗಿ 4 ವಿಚಾರಗಳ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಮತ್ತು ರೈತರ ಸಮಸ್ಯೆ 4 ಸಮಸ್ಯೆ ಅಲ್ಲ, ಸುಮಾರು ಸಾವಿರಾರು ಸಮಸ್ಯೆಗಳಿದಾವೆ. ಅವನ್ನ ಹಂತ ಹಂತವಾಗಿ ಹೋರಾಟದ ಮುಖಾಂತರ ಅವನು ಯಶಸ್ವಿಗೊಳಿಸಬೇಕಾಗಿದೆ. ನಾವು ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕೂಡ ಸಕ್ರಿಯವಾಗಿ, ನಮ್ಮದು ಒಂದು ಬೇರೆ ಸಂಘಟನೆ ಇರ್ಬೋದು, ಕುರುಬೂರು ಶಾಂತಕುಮಾರ್ ಅವ್ರದ್ದು ಬೇರೆ ಸಂಘಟನೆ ಇರ್ಬೋದು, ಕಬ್ಬು ಬೆಳೆಗಾರರ ಸಂಘ ಇರ್ಬೋದು, ಭತ್ತ ಬೆಳೆಗಾರರ ಸಂಘ ಇರ್ಬೋದು, ಕಾಟನ್ ಬೆಳೆಗಾರರ ಸಂಘ ಇರ್ಬೋದು, ಅನೇಕ ಸಂಘಗಳದಾವೆ. ಎಲ್ಲ ಸಂಘಟನೆಯ ಒಕ್ಕೂಟದಿಂದ ಒಂದೇ ವೇದಿಕೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಒಂದು ಬೃಹತ್ತಾದಂಥ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ಆ ಸಮಾವೇಶದಲ್ಲಿ ಕೇಂದ್ರ ರಾಜ್ಯಕ್ಕೆ ಸ್ಪಷ್ಟವಾದಂಥ ಒಂದು ಬೇಡಿಕೆಯನ್ನು ಇಡಲಿಕ್ಕೆ ಚರ್ಚೆ ನಡೀತಾ ಇದೆ. ಆದರೆ ಯಾವ ದಿನಾಂಕ, ಯಾವ ಸಮಯ ಅನ್ನೋದು ನಮಗೆ 4 ಗಂಟೆಗೆ ಅಥವಾ 3 ಗಂಟೆಗೆ ಊಟ ಆದ ನಂತರ ಇದರದ್ದು ನಾವು ಫೈನಲ್ ಮಾಡ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಮ್ಮ ಸಭೆ ಸಕ್ರಿಯವಾಗಿ, ಯಾವುದೇ ರಾಜಕಾರಣ ಇಲ್ಲ ಮತ್ತು ಪಕ್ಷ ಭೇದ ಇಲ್ಲ, ನಾವು ರೈತರ ಹಿತ ಕಾಪಾಡೋದಕ್ಕೆ ಮತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸೋದವಾಗಿ ನಾವೆಲ್ಲ ಮುಖಂಡರು ನಿರ್ಣಯವನ್ನು ಮಾಡಿಕೊಂಡಿದ್ದೇವೆ. ಇಲ್ಲ ಅಲ್ಲಲ್ಲ, 1 ಸೆಕೆಂಡ್. ಸಬರದ ಮಠ ಅವರು ಪ್ರೆಸ್ ಮೀಟ್ ಮಾಡ್ತಾರ ಹೋಗ್ತಾರ ಅನ್ನುವಂಥದ್ದಿಲ್ಲ. ನಾವು ರೈತ ಸೇನಾ ಕರ್ನಾಟಕ ನರಗುಂದ ವೇದಿಕೆ ಇರ್ಬೋದು, ಹಲವಾರು ಸಂಘಟನೆಗಳು, ನಾವು ಏನು ಕಾರ್ಯಗಳನ್ನು ಮಾಡಲಿಕ್ಕತ್ತೀವಿ ಅನ್ನೋದು ತಮಗೂ ಗುರುತಿದೆ. ಈಗಾಗಲೇ ಮಹದಾಯಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ದೆಹಲಿಗೆ ಹೋಗಿ ನಾವು ಅದಕ್ಕೆ ಸಂಬಂಧಪಟ್ಟ ಪರಿಸರ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಸಂಪೂರ್ಣವಾಗಿ ಭೇಟಿಯಾಗಿ ಎಲ್ಲ ಮಾಹಿತಿ ಕೊಟ್ಟು ಒಂದು ಪಾಸಿಟಿವ್ ಆಗಿ ಹೋರಾಟನ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಮಾಡಬೇಕಾಗಿತ್ತು ಅಂದರೆ, ನಾವು ಆಯ್ಕೆ ಮಾಡಿದಂಥ